ಬಿಜೆಪಿ ಪಕ್ಷದ ವತಿಯಿಂದ ಮತ್ತು ಬಿಜೆಪಿ ಪಕ್ಷದ ಯುವ ಮೋರ್ಚಾ ವತಿಯಿಂದ ಇದು ತಿರಂಗ ಯಾತ್ರೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಉದ್ದೇಶ ಇರ್ತಕ್ಕಂಥದ್ದು, ಇವತ್ತು ಕಾಂಗ್ರೆಸ್ ಪಕ್ಷ ದೇಶದ ವಿಭಜನೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ಡಿ ಕೆ ಸುರೇಶ್ ಅವರು ಕೊಟ್ಟಂಥ ಹೇಳಿಕೆ ಇರ್ಬೋದು, ಇತ್ತೀಚೆಗಷ್ಟೇ ನಡೆದಂಥ ರಾಜ್ಯಸಭಾ ಚುನಾವಣೆಯಲ್ಲೇ ವಿಧಾನಸೌಧದ ಮೆಟ್ಲಲ್ಲೇ ಪಾಕಿಸ್ತಾನ ಪರವಾಗಿ ಒಂದು ಘೋಷಣೆ ಕೂಡ ಮಾಡ್ತಾರಲ್ಲಿ. FSI ರಿಪೋರ್ಟ್ ಕೂಡ ಬಂದಿದೆ, ಅದ್ರ ಬಗ್ಗೆ ಕ್ರಮ ಜರುಗಿಸ್ತಾ ಇಲ್ಲ ಮಾನ್ಯ ಸಿದ್ದರಾಮಯ್ಯನವರು. ಎಲ್ಲೋ ಒಂದು ಕಡೆ ಅಲ್ಪಸಂಖ್ಯಾತರ ಓಲೈಸಂಥ ವಿಚಾರದಲ್ಲಿ ಇವತ್ತು ದೇಶಕ್ಕೆ ವಿಭಜನೆಗೆ ಕರೆದುಕೊಂಡು ಹೋಗ್ತಿರೋಂಥ ಈ ಕಾಂಗ್ರೆಸ್ ಪಕ್ಷದ ನಡೆನ ನಾವು ಖಂಡಿಸ್ತಾ ಇದ್ದೀವಿ. ವಿಶೇಷವಾಗಿ ಯುವಕರು ದೇಶದ ಮುಂದೆ, ದೇಶದ ಪ್ರಗತಿಗೋಸ್ಕರ, ಅಭಿವೃದ್ಧಿಗೋಸ್ಕರ ಕೈ ಜೋಡಿಸೋಂಥ ಯುವಕರು ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರ 10 ವರ್ಷ ಕಾಲದ ಅವಧಿಯಲ್ಲಿ ಇವತ್ತು ವಿಶೇಷವಾಗಿ ಕಾಶ್ಮೀರದಲ್ಲಿ ಆರ್ಟಿಕಲ್ 370 ರದ್ದುಗೊಳಿಸಿ ಏಕ್ ದೇಶ್ ಏಕ್ ಕಾನೂನ್ ಏಕ್ ಪ್ರಧಾನ್ ಏಕ್ ವಿಧಾನ್ ಅಂತ ಘೋಷಣೆಯನ್ನು ತೊಗೊಂಬಂದಿದ್ದಾರೆ. ಅಲ್ಲಿ ಸುದೀರ್ಘವಾದಂಥ ತಿರಂಗ ಯಾತ್ರೆಯ ವಿಶೇಷ ಜಾಥಾಕ್ಕೆ ಚಾಲನೆ ನೀಡಲು ಬಿಜೆಪಿ ಪಕ್ಷದ ವತಿಯಿಂದ ಮತ್ತು ಬಿಜೆಪಿ ಪಕ್ಷದ ಯುವ ಮೋರ್ಚಾ ವತಿಯಿಂದ ಇದು ತಿರಂಗ ಯಾತ್ರೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಉದ್ದೇಶ ಇರ್ತಕ್ಕಂಥದ್ದು, ಇವತ್ತು ಕಾಂಗ್ರೆಸ್ ಪಕ್ಷ ದೇಶದ ವಿಭಜನೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ಡಿ ಕೆ ಸುರೇಶ್ ಅವರು ಕೊಟ್ಟಂಥ ಹೇಳಿಕೆ ಇರ್ಬೋದು, ಇತ್ತೀಚೆಗಷ್ಟೇ ನಡೆದಂಥ ರಾಜ್ಯಸಭಾ ಚುನಾವಣೆಯಲ್ಲೇ ವಿಧಾನಸೌಧದ ಮೆಟ್ಲಲ್ಲೇ ಪಾಕಿಸ್ತಾನ ಪರವಾಗಿ ಒಂದು ಘೋಷಣೆ ಕೂಡ ಮಾಡ್ತಾರಲ್ಲಿ. FSI ರಿಪೋರ್ಟ್ ಕೂಡ ಬಂದಿದೆ, ಅದ್ರ ಬಗ್ಗೆ ಕ್ರಮ ಜರುಗಿಸ್ತಾ ಇಲ್ಲ ಮಾನ್ಯ ಸಿದ್ದರಾಮಯ್ಯನವರು. ಎಲ್ಲೋ ಒಂದು ಕಡೆ ಅಲ್ಪಸಂಖ್ಯಾತರ ಓಲೈಸಂಥ ವಿಚಾರದಲ್ಲಿ ಇವತ್ತು ದೇಶಕ್ಕೆ ವಿಭಜನೆಗೆ ಕರೆದುಕೊಂಡು ಹೋಗ್ತಿರೋಂಥ ಈ ಕಾಂಗ್ರೆಸ್ ಪಕ್ಷದ ನಡೆನ ನಾವು ಖಂಡಿಸ್ತಾ ಇದ್ದೀವಿ. ವಿಶೇಷವಾಗಿ ಯುವಕರು ದೇಶದ ಮುಂದೆ, ದೇಶದ ಪ್ರಗತಿಗೋಸ್ಕರ, ಅಭಿವೃದ್ಧಿಗೋಸ್ಕರ ಕೈ ಜೋಡಿಸೋಂಥ ಯುವಕರು ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರ 10 ವರ್ಷ ಕಾಲದ ಅವಧಿಯಲ್ಲಿ ಇವತ್ತು ವಿಶೇಷವಾಗಿ ಕಾಶ್ಮೀರದಲ್ಲಿ ಆರ್ಟಿಕಲ್ 370 ರದ್ದುಗೊಳಿಸಿ ಏಕ್ ದೇಶ್ ಏಕ್ ಕಾನೂನ್ ಏಕ್ ಪ್ರಧಾನ್ ಏಕ್ ವಿಧಾನ್ ಅಂತ ಘೋಷಣೆಯನ್ನು ತೊಗೊಂಬಂದಿದ್ದಾರೆ. ಅಲ್ಲಿ ಸುದೀರ್ಘವಾದಂಥ